ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್. ಅಕ್ರಮ ಸಶಸ್ತ್ರ ಮಾರಾಟ ಯತ್ನ ಆರೋಪಿಗಳ ಅಂದರ್. ಚಾಮರಾಜನಗರ ಅಕ್ರಮ ಸಶಸ್ತ್ರ ಮಾರಾಟ ಮಾಡಲು ಯತ್ನಿಸಿದ ಇಬ್ಬರು ಮುಸ್ಲಿಂ ಯುವಕರನ್ನ ಪೊಲೀಸರು ಸ್ಪಂದಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಸಮೀಪದ ಉತ್ತುಂಬಳಿ ಗ್ರಾಮದ ಬಳಿ ತಡರಾತ್ರಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಸಮೀಪ ಉತ್ತುಂಬಳಿ ಬಳಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದಾಗ ಮೈಸೂರಿನ ಕಲ್ಯಾಣಗಿರಿಯ ನಿವಾಸಿ ತೌಫೀಕ್ ಅಹಮದ್ ಬಿನ್ ಲೇಟ್ ಮೊಹಮ್ಮುದ್ದೀನ್, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದ ನಿವಾಸಿ ಮೊಹಮ್ಮದ್ ಹರ್ಷದುಲ್ಲಾ, ಶ್ರೀ ಹರ್ಷದ್ ಬಿನ್ ಮೊಹಮ್ಮದ್ ಜಕಾವುಲ್ಲಾ ಅವರನ್ನ ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಅವರ ಬಳಿ ಇದ್ದ ಪಿಸ್ತೂಲ್ ಮತ್ತು 10 ಜೀವಂತ ಗುಂಡುಗಳನ್ನ ಜಪ್ತಿಪಡಿಸಿಕೊಂಡು ಆರೋಪಿಗಳಿಬ್ಬರನ್ನ ಬಂಧಿಸಲಾಯಿತು. ಬಂಧಿತರು ಹೇಳುವಂತೆ ಸದರಿ ಪಿಸ್ತೂಲ್ ಅನ್ನು ಜಾರ್ಖಂಡ್ ಮೂಲದ ಮುಜಾಹಿದ್ ಅನ್ಸಾರಿ ಎಂಬಾತನು ಈಗ್ಗೆ 2 ತಿಂಗಳ ಹಿಂದೆ ಪೈಂಟಿಂಗ್ ಕೆಲಸ ಮಾಡಲು ಮೈಸೂರಿಗೆ ಬಂದಿದ್ದ ವೇಳೆ ಪರಿಚಯವಾಗಿ ನಾನು ಆತನ ಬಳಿ ನನ್ನ ಮನೆಯಲ್ಲಿನ ಬಡತನದ ಬಗ್ಗೆ ಹೇಳಿದಾಗ ಆತನು ಜಾರ್ಖಂಡ್ ಅಲ್ಲಿ ಕಡಿಮೆ ಬೆಲೆಗೆ ಪಿಸ್ತೂಲ್ಗಳು ಸಿಗುತ್ತವೆ, ಅದನ್ನ ನಾನು ನಿನಗೆ ತಂದು ಕೊಡುತ್ತೇನೆ, ಆ ಪಿಸ್ತೂಲ್ ಅನ್ನು ನೀನು ಇಲ್ಲಿ 1 ಲಕ್ಷಕ್ಕೆ ಮಾರಾಟ ಮಾಡಿ ನನಗೆ 60,000 ನೀಡು, ನೀನು 40,000 ಇಟ್ಟುಕೋ ಎಂದು ತಿಳಿಸಿದ್ದು. ಅದರಂತೆ ಆತನು 1 ಪಿಸ್ತೂಲ್ ಮತ್ತು 10 ಸಜೀವ ಗುಂಡುಗಳನ್ನು ತಂದು 1.5 ತಿಂಗಳ ಹಿಂದೆ ನನಗೆ ಕೊಟ್ಟಿದ್ದು. ಪಿಸ್ತೂಲ್ ಅನ್ನ ಮಾರಾಟ ಮಾಡಲು ಮೈಸೂರಿನಲ್ಲಿ ಪ್ರಯತ್ನಿಸಿದ್ದು, ಆದರೆ ಅಲ್ಲಿ ಯಾರೂ ತೆಗೆದುಕೊಳ್ಳದ ಕಾರಣ ಈ ಹಿಂದೆ ಕೊಳ್ಳೇಗಾಲಕ್ಕೆ ಪೇಂಟಿಂಗ್ ಕೆಲಸ ಮಾಡಲು ಬಂದಿದ್ದಾಗ ಪರಿಚಯವಾಗಿದ್ದ ಮಾಂಬಳ್ಳಿ ಗ್ರಾಮದ ಮೊಹಮ್ಮದ್ ಅರ್ಷದ್ ಮೂಲಕ ಬೇರೆಯವರಿಗೆ ಮಾರಾಟ ಮಾಡುವ ಸಲುವಾಗಿ ನಾನು ಮತ್ತು ಮೊಹಮ್ಮದ್ ಅರ್ಷದ್ ಇಬ್ಬರು ಮಂಗಳವಾರ ಯಾರಿಗಾದರೂ ಪಿಸ್ತೂಲ್ ಅನ್ನ ಮಾರಾಟ ಮಾಡಲು ಬಂದಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ. ಪೊಲೀಸರು ಪಿಸ್ತೂಲ್ ಅನ್ನ ಪರಿಶೀಲನೆ ಮಾಡಲಾಗಿ ಸದರಿ ಪಿಸ್ತೂಲ್ ಕಬ್ಬಿಣ ಮತ್ತು ಮೆಟಲ್ ನಿಂದ ಮಾಡಲಾಗಿದ್ದು, ಹ್ಯಾಂಡಲ್ ಗ್ರಿಪ್ನ 2 ಬದಿಗಳು ಗೋಲ್ಡ್ ಮತ್ತು ಬೂದು ಬಣ್ಣದಿಂದ ಕೂಡಿದ್ದು, ಬ್ಯಾರಲ್ ಸ್ಟೀಲ್ ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು, ಟಿಗರ್ ಗೋಲ್ಡ್ ಕಲರ್ನಾಗಿರುತ್ತದೆ. ಪಿಸ್ತೂಲ್ ಹ್ಯಾಂಡಲ್ 2 ಕಡೆಗಳಲ್ಲಿ ಕಿಂಗ್ ಆಫ್ ಈಗಲ್ ಎಂಬುದಾಗಿ ಇಂಗ್ಲಿಷ್ ಅಕ್ಷರದಲ್ಲಿ ಬರೆದಿದ್ದು, ಭೂಗೋಳ ಚಿತ್ರದ ಮೇಲೆ ಒಂದು ಪಕ್ಷಿಯ ಚಿತ್ರವಿರುತ್ತದೆ. ಪಿಸ್ತೂಲ್ ಬ್ಯಾರಲ್ ಮೇಲೆ ಮೇಡ್ ಇನ್ ಯೂಸ್ ಇಟ್ಲಿ ಎಂದು ಇಂಗ್ಲಿಷ್ ಅಕ್ಷರದಲ್ಲಿ ಬರೆದಿರುವುದು ಕಂಡು ಬಂದಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿದ್ದ 10 ಸಜೀವ ಪಿಸ್ತೂಲ್ ಗುಂಡುಗಳನ್ನ ಜಪ್ತಿಪಡಿಸಿಕೊಂಡು ಆರೋಪಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಸೂಚಿಸಿದೆ. ಕೊಳ್ಳೇಗಾಲ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಉಪವಿಭಾಗದ ಅಪರಾಧ ಪತ್ತೆ ದಳದ ಸಿಬ್ಬಂದಿ ತಕೀವುಲ್ಲಾ, ಎಎಸ್ಐ ಕಿಶೋರ್, ಎಚ್ಸಿ ವೆಂಕಟೇಶ್, ಬಿಳಿಗೌಡ ಪೆದೆ, ಪಿ ಶಿವಕುಮಾರ್, ಎಂ ಮುಖ್ಯಪೆದೆ ರವಿಕುಮಾರ್ ಅವರುಗಳ ಕಾರ್ಯಾಚರಣೆಯಲ್ಲಿದ್ದರು.